ಅವ್ರ ಮುಂದಿರುವಂಥ ಸವಾಲ ದೊಡ್ಡದ. ಇದರಿಂದಾಗಿ ಹೌದು ನಿಶ್ಚಿತ ಇದು ಜೊತೆಗೆ ಬಾಲಚಂದ್ರ ಜಾರಕಿಹೊಳಿಗೂ ಅದ, ಸತೀಶ್ ಅವರಿಗೂ ಅದ. ಯಾಕಂದ್ರೆ ಇದನ್ನು ಈ ಸಲ ಅವ್ರು ಪರಿಹಾರ ಮಾಡಲಿಲ್ಲ ಅಂದ್ರೆ ಸಹಜವಾಗಿ ರೈತರು ಇವ್ರ ವಿರುದ್ಧ ನಿಲ್ಲುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಇದು ಕಾಂಪ್ರಮೈಸಲ್ಲಿ ಮುಗಿಬೋದಾ, ಇಲ್ಲ ಸ್ಟ್ರೈಕ್ ಆಗ್ಬೋದಾ, ಇನ್ನೊಂದು ಮತ್ತಲ್ಲೇ ಗುರ್ಲಾಪುರದ ಹಂಗೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಗ್ಬೋದಾ ಅನ್ನೋದು ಎಲ್ಲ ರೈತರು ಚರ್ಚೆ ಮಾಡ್ತಾ ಇದ್ದಾರೆ. ಮತ್ತು ಅವರು ಗಟ್ಟಿ ಆಗ್ತಾಯಿದ್ದಾರೆ. ಇಲ್ಲಪ್ಪ ನಾವು ಈ ಸಲ ಗುರ್ಲಾಪುರದ ಮಟ್ಟಿಗೆ ಹೆಚ್ಚಿಗೆ ನಾವು ಜನರು ಕೂಡಿಸಿ ನಾವು ಹೋರಾಟ ಮಾಡೋದು. ಪ್ರತಿ PDCC ಬ್ಯಾಂಕ್ಗಳೇನಿದ್ದಾವೆ ಅಥವಾ DCC ಬ್ಯಾಂಕ್ಗಳೇನಿದ್ದಾವೆ ಅದ್ರ ಮುಂದೆ ಎಲ್ಲ ಇಡೀ ರೈತರು ರಾಜ್ಯ ತುಂಬ ಇದನ್ನು ಮಾಡುವಂಥ ಒಂದು ಸಾಹಸ ಮಾಡೋ ವಿಚಾರಗಳು ಎಲ್ಲನೂ ಕೇಳಿ ಬರ್ತಾಯಿದ್ದಾವೆ. ಯಾಕೆಂದ್ರೆ ಕೆಲವೊಂದು ರೈತರನ್ನು ಮಾತಾಡಿಸಿ ನೋಡಿದ್ದೀನಿ ನಾನು. ಅವರ ಮನಸ್ಸಿನ ಮೇಲೆ ನಿಶ್ಚಿತವಾಗಿ ಇದು ಮಾಡಲೇಬೇಕು ಅನ್ನೋದು ಹಠ ಅದ. ಹೌದ್ರಿ, ನಾವು ಕೊಡೋರು ಯಾರು ಸಾಲ ಹೊರಗೆ ತಂದಿದ್ರೆ 3, 4, 5 ಕೊಡುವಂಥ ಪ್ರಸಂಗ. ಕಡೆಗೆ ಹೋಗಿ 40,000 ಕೊಡಲಿ, ಮ್ಯಾಲಿಂದ 60,000ಕ್ಕೆ ನಾವು ಬೇಕಾದ್ರೆ ಬಡ್ಡಿ ಕೊಡ್ತೀವಿ 9. ಹಂಗೆ ಏನು ಮಾತಾಡ್ತಾ ಇದ್ದಾರೆ ಪಾಪ. ಮನಸ್ಸಿನ ನೋವುಗಳನ್ನು ರೈತರು ಹಂಚ್ಕೊಳ್ತಾ ಇದ್ದಾರೆ. ಹೀಗಾಗಿ ಇದರ ಮುಖಂಡತ್ವವನ್ನು ವಹಿಸ್ಕೊಂಡು ಈಗ ಇಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದಲ್ಲೇ ನಮ್ಮ ಶಶಿಕಾಂತ್ ಗುರೂಜಿಯವ್ರ ಜೊತೆಗೆ ಚೂನಪ್ಪ ಪೂಜಾರಿ ಅವರು, ಅದೇ ರೀತಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಅಲ್ಲಲ್ಲೇ ರೈತ ನಾಯಕರು ಕುಡ್ಕೊಂಡಿದ್ದು ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಸುದ್ದಿಗಳು ಬರ್ತಾಯಿದ್ದಾವೆ. ಒಟ್ಟಾರೆ ಇದು ದೊಡ್ಡದಾಗಿ ಬೆಳೀತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಈ ರಾಜಕೀಯ ಸಹಕಾರಿಗಳಿಗೆ ನಾನು ಈ ಮಾತನ್ನು ಪರ್ಪಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಲ್ಲಿದ್ದಂಥವರು ಏನಪ್ಪ ಅಂದರೆ ವಿಶೇಷವಾಗಿ ಇವ್ರು ಯಾರು ಅದರಲ್ಲೂ ಅಧ್ಯಕ್ಷರು ರೈತಾಪಿ ಸ್ವತಃ ಮಾಡಿದ್ರಲ್ಲೂ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಆದರೆ ಇವರೆಲ್ಲ ವ್ಯಾಪಾರಗಳು ಮಾಡುವಂಥವ್ರು, ತಮ್ಮ ಬಿಸ್ನೆಸ್ಗಳನ್ನ ಬ್ಯಾಂಕಿಂಗ್ ಮೂಲಕ ದೊಡ್ಡದೇ ಬೆಳೆಯುವಂಥವ್ರು ಆಗಿದ್ದಾರೆ. ಯಾಕಂದ್ರೆ ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರೆ ಇಲ್ಲ ಇವ್ರು ಲಾಭ ಮಾಡಿ ತೋರಿಸ್ತಾರ, ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಗೆ ಅಂತೇಳಿ. ಆದರೆ ಮನಮೋಹನ್ ಸಿಂಗ್ರ ಬಗ್ಗೆ ನಾವು ವಿಚಾರ ಮಾಡ್ಬೋದು. ನಿಜವಾಗಿಯೂ ರೈತರ ಸಮಸ್ಯೆಗಳು ಅವ್ರು ಅರ್ಥ ಮಾಡ್ಕೊಂಡಿದ್ರು, ಕೆಲವೊಂದು ಮಾಡಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಅದ್ರ ಸಹಿತ ಅವರೊಬ್ಬರು ಒಳ್ಳೆ